ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಗೆ ಏನು ಓದಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನಮ್ಮ ಒಂದು ಚಾನಲಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಮೊದಲನೇದಾಗಿ ಈ ಒಂದು ಪೊಲೀಸ್ ಪರೀಕ್ಷೆಗೆ ಏನು ಓದಬೇಕು ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. ಕಮೆಂಟ್ ಬಾಕ್ಸಲ್ಲೂ ಕೂಡ ತುಂಬ ಜನ ಇಲ್ಲಿ ಕಮೆಂಟನ್ನು ಮಾಡಿದ್ದೀರಾ. ಯಾವ ಪುಸ್ತಕವನ್ನು ತೆಗೆದುಕೊಳ್ಬೇಕು ಮತ್ತು ಯಾವ ಪುಸ್ತಕವನ್ನು ನಾವು ಓದಿದರೆ ನಮಗೆ ಅರೌಂಡ್ 70+ ಸ್ಕೋರ್ ಆಗ್ಬೋದು ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ವಿಡಿಯೋನ ಮಾಡಿದ್ದೇನೆ. ಪ್ರತಿ ವರ್ಷ ನಡೆಸುವ ಹಾಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಈ ಒಂದು ವರ್ಷ ಪೊಲೀಸ್ ನೇಮಕಾತಿಯನ್ನು ಪರೀಕ್ಷೆಯನ್ನು ನಡೆಸ್ತಾ ಇಲ್ಲ. ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಪರೀಕ್ಷಾ ಪ್ರಾಧಿಕಾರ ಏನಿದೆ ಅದು ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದೆ. ಏನೇನು ಚೇಂಜಸನ್ನು ನೀವು ಮೊದಲನೇದಾಗಿ ಚೇಂಜಸನ್ನು ನೆನಪಿಟ್ಕೊಳ್ಳಿ. ಚೇಂಜಸ್ ಮುಖಾಂತರ ನಿಮಗೆ ಪ್ರಶ್ನೆಗಳು ಕೂಡ ನಿಮಗೆ ಚೇಂಜಸ್ ಯಾವ ರೂಪದಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟು ಇಲ್ಲಿ ಯಾವ ಪುಸ್ತಕ ಓದಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ. ಎಲ್ಲವನ್ನು ಕೂಡ ಹೇಳ್ತೇನೆ. ಅದಾದ ಬಳಿಕ ಮೆಂಟಲ್ ಎಬಿಲಿಟಿಗೆ ಯಾವ ಪುಸ್ತಕ ಓದಬೇಕು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಯಾವ ರೀತಿ ನಿಮಗೆ ತರಗತಿಗಳು ಸಿಗುತ್ತೆ ಅಂತ ಹೇಳಿಬಿಡ್ತೇನೆ. ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಏನು ಓದಬೇಕು, ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ ಇಲ್ಲಿ ಕೇಳಿದ್ದೆ. ಇಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಏನಾದರೂ ಬೇಕು ಅಂತ ಅಂದರೆ ನಮ್ಮ ಒಂದು ಪ್ಲೇ ಲಿಸ್ಟ್ ಏನಿದೆ ಆ ಒಂದು ಪ್ಲೇ ಲಿಸ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಸೆಪ್ಟೆಂಬರ್ನಲ್ಲಿ ಇರತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ನ ಒಂದು ವಿಡಿಯೋನ ಇಲ್ಲಿ ಸೆಪ್ಟೆಂಬರ್ ಪ್ಲೇ ಲಿಸ್ಟಲ್ಲಿ ಇದೆ, ಅದನ್ನು ನೀವು ನೋಡ್ಕೋಬೋದು. ಅದಾದ ಬಳಿಕ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಹಿಂದಿನ ಒಂದು ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇದ್ದು ಅವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡಿದ್ದೇವೆ. ಪೊಲೀಸ್ ಕ್ಲಾಸ್ 2025 ಅಂತ ಇದೆ, ಇದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಮತ್ತು ಇನ್ನೊಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮ್ ಅಂತ ಕೊಟ್ಟಿದ್ದೀನಿ 2025-26 ಅಂತ, ಆ ಒಂದು ಪ್ಲೇ ಲಿಸ್ಟನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಆ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಓಲ್ಡ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೀನಿ, ಅಲ್ಲಿಂದನೂ ಕೂಡ ನಿಮಗೆ ಸಿಗ್ತದೆ. ಈಗ ಮೊದಲನೇದಾಗಿ ನಾವು ಯಾವ ರೀತಿ ಓದಬೇಕು ಅಂತ ನಾವು ನೋಡ್ಕೊಳ್ಳೋಣ. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಪರೀಕ್ಷೆ ನಡೆಸ್ತಾ ಇರತಕ್ಕಂಥ ಒಂದು ಕಾರಣದಿಂದಾಗಿ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಆ ರೀತಿ ಓದಬೇಕಾಗ್ತದೆ. KEA ಅಥವಾ ಇಲ್ಲಿ KSP ಪೊಲೀಸ್ ಏನು ಡಿಪಾರ್ಟ್ಮೆಂಟ್ ಇತ್ತು ಅದು ಈಸಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇತ್ತು. ಆದರೆ ಈಗ ಯಾವ ರೀತಿಯಾಗಿದೆ ಅಂತ ಅಂದರೆ ಪ್ರಶ್ನೆಗಳು ಸ್ವಲ್ಪ ಇಲ್ಲಿ ಟಫ್ ಬರ್ತಾ ಇದ್ದಾವೆ. ಅದಕ್ಕಾಗಿ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸ್ವಲ್ಪ ಇಲ್ಲಿ ಡಿಫ್ರೆಂಟಾಗಿ ಕ್ವಶನ್ ಕೇಳ್ತದೆ. ನಿಮ್ಮ ಒಂದು KSPನಲ್ಲಿ ಫುಲ್ ಈಸಿ ಕೇಳ್ತಾಯಿದ್ರು. ಈಸಿ ಅಂತ ಅಂದರೆ ಅರೌಂಡ್ ಏನೂ ಓದಿಲ್ಲ ಅಂತ ಅಂದರೂ 65 ಸ್ಕೋರ್ ಮಾಡುವ ಹಾಗೆ ಕೇಳ್ತಾಯಿದ್ರು. ಸ್ವಲ್ಪ ನೀವು ಜಾಬ್ ಪಡಿಲೇಬೇಕು ಅಂತ ಅಂದರೆ ನೀವು ಸ್ವಲ್ಪ ಓದಿದ್ರಿ ಅಂತಂದರೆ ಒಂದು 70-75 ಸ್ಕೋರ್ ಮಾಡ್ಕೋತಾ ಇದ್ರಿ. ಕೆಲವು ಜಿಲ್ಲೆಗಳಲ್ಲಿ 60, 62, 64 ಕೂಡ ಇಲ್ಲಿ ಕಟ್ ಆಫ್ ನಿಂತಿರ್ತಕ್ಕಂಥದ್ದು ಉಂಟು. ಈಗ ಏನು ಓದಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ನೀವು ಯಾವ ಪುಸ್ತಕ ಓದಬೇಕಪ್ಪ ಅಂತ ಅಂದರೆ 6ರಿಂದ 12ನೇ ತರಗತಿ ಏನು ಪುಸ್ತಕಗಳು ಇರ್ತವೆ ಎಲ್ಲ ಪುಸ್ತಕಗಳನ್ನು ಒಂದು ಸಲ ಕಣ್ಣಾಡಿಸಿ. ನಿಮಗೆ ಟೈಮ್ ತುಂಬ ಇದೆ, ನಿಮಗೆ ಇನ್ನೂ ಕೂಡ ನೋಟಿಫಿಕೇಷನ್ ಆಗಿಲ್ಲ, ಇನ್ನೂ ಕೂಡ ನೋಟಿಫಿಕೇಷನ್ ಆಗೋದಕ್ಕೆ ತುಂಬ ಟೈಮ್ ಇದೆ. ಅದಕ್ಕಾಗಿ ಅದನ್ನು ಕಣ್ಣಾಡಿಸೋದನ್ನು ಮರಿಬೇಡಿ. ಕಣ್ಣಾಡಿಸಿದ್ರಿ ಅಂತಂದರೆ ನಿಮಗೆ ಈಸಿಯಾಗಿ ಈ ಒಂದು ಪರೀಕ್ಷೆಯನ್ನು ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಯೂಸ್ಫುಲ್ ಆಗ್ತದೆ. ಅದಾದ ಬಳಿಕ ನಿಮಗೆ ಏನಾದರೂ ಒಂದು ಸ್ಪೆಸಿಫಿಕ್ ಬುಕ್ ಬೇಕು ಅಂತ ಅಂದರೆ 2 ಬುಕ್ಸ್ ಇದ್ದಾವೆ. ಒಂದು ಯಾವುದಪ್ಪ ಅಂತಂದರೆ ಚಿಗುರು ಯಶಸ್ಸಿನ ಹಾದಿಯತ್ತ ಅಂತ ಒಂದು ಪುಸ್ತಕ ಇದೆ. ಅದಾದ ಬಳಿಕ ಇನ್ನೊಂದು ಯಾವುದಪ್ಪ ಅಂತಂದರೆ ನೂತನ್ GK ಪುಸ್ತಕ ಅಂತಲೂ ಕೂಡ ಇದೆ. ಅದಾದ ಬಳಿಕ ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಗರುಡ ಎಂಬತಕ್ಕಂಥ ಒಂದು ಪುಸ್ತಕ ಇದೆ. 3 ಪುಸ್ತಕ ಇದ್ದಾವೆ. 3 ಪುಸ್ತಕವನ್ನು ಯಾವ ರೀತಿ ಓದಬೇಕು ಅಂತಂದರೆ ಒಂದೇ ಒಂದು ಪುಸ್ತಕವನ್ನು ಮೊದಲು ಓದಿ. ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥ ಪುಸ್ತಕ ಯಾವುದಪ್ಪ ಅಂತಂದರೆ ಗರುಡ ಎಂಬತಕ್ಕಂಥದ್ದು ಮತ್ತು ಇನ್ನೊಂದು ಚಿಗುರು ಎಂಬತಕ್ಕಂಥದ್ದು. ಇವೆರಡೂ ಕೂಡ ಬಾಬು ರೆಡ್ಡಿ ಸರ್ ಅವರು ಏನು ಚಿಗುರು ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪುಸ್ತಕ ಇದೆ. ಅದರ ಬಗ್ಗೆ ನಾವು ಹಿಂದಿನ ಒಂದು ತರಗತಿಗಳಲ್ಲಿ ವಿಡಿಯೋಗಳನ್ನು ಕೂಡ ಮಾಡಿದ್ದೇವೆ. 100 ಇಂಪಾರ್ಟೆಂಟ್ ಪ್ರಶ್ನೆಗಳ ವಿಡಿಯೋಗಳನ್ನು ಕೂಡ ಮಾಡಿದ್ದೇವೆ. ಟೋಟಲಾಗಿ 2.5 ಲಕ್ಷಕ್ಕೂ ಅಧಿಕ ಜನ ಅದನ್ನು ನೋಡಿದ್ದಾರೆ. ಅದನ್ನು ನೀವು ನೋಡ್ಬೋದು. ಅದು ಆ ಒಂದು ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಓಕೆನಾ? ಈ ರೀತಿಯಾಗಿ ನೀವು ಪುಸ್ತಕವನ್ನು ಓದಬೇಕಾಗಿದೆ. 6ರಿಂದ 12ನೇ ತರಗತಿ ಪುಸ್ತಕ, ನೆಕ್ಸ್ಟು ಚಿಗುರು ಅಥವಾ ನೂತನ್ GK ಅಥವಾ ಗರುಡ ಪುಸ್ತಕ, ಈ 3 ಪುಸ್ತಕಗಳಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ ಮತ್ತು ಅದನ್ನು ಓದೋದನ್ನು ಮರಿಬೇಡಿ. ಮತ್ತು ಅದಾದ ಬಳಿಕ ನಮ್ಮ ಒಂದು ಚಾನಲಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ವಿಡಿಯೋಗಳು ಬರ್ತಾ ಇರ್ತವೆ, ಅದನ್ನು ಕೂಡ ನೀವು ನೋಡಬೇಕು. ಅದನ್ನು ನೋಡಿದರೆ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಇಲ್ಲಿ ಗೊತ್ತಾಗ್ತವೆ. ಓಕೆನಾ? ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.